ಮೆಣಸಿನ್ಕಾಯಿಂದ ಪಲ್ಯ ಮಾಡ್ಬೋದಾ? ಮಾಡ್ಬೋದು. ಸ್ಪೈಸಿ ಪಲ್ಯ ಮಾಡ್ಕೊತೀನಿ ಬಾ. ಚಪಾತಿ ಜೊತೆ ತಿನ್ಬೋದಾ? ಓ, ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನ ಜೊತೆ ಕೂಡ ತಿನ್ಬಹುದು. ಸರಿ ಆಯ್ತು, ಮಾಡ್ಕೊಡು. 1 ಸ್ಪೂನ್ ಧನಿಯಾ, ಸ್ವಲ್ಪ ಚಕ್ಕೆ, 4 ಲವಂಗ, ಸ್ವಲ್ಪ ಮರಾಠಿ, 1 ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ 1 ಬಟ್ಲು ಶೇಂಗಾ ಬೀಜ, ಖುಷಿ ಬಾಂಡೆಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ನೋಡಿ ತರ ಮೆಣಸಿನಕಾಯಿ ತಗೊಂಡಿನಿ. ಇದು ಖಾರ ಸ್ವಲ್ಪ ಕಡಿಮೆ ಇರುತ್ತೆ, 1ರಲ್ಲಿ 2 ಭಾಗ ಮಾಡಿದ್ದೀನಿ. ಈ ತರ ಕಟ್ ಮಾಡಿರುವ ಮೆಣಸಿನಕಾಯಿ ಬಾಂಡೆ ಹಾಕೊಳ್ತಾ ಇದ್ದೀನಿ. 1/2 ಸ್ಪೂನ್ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ, 1 ಸ್ಪೂನ್ ಉಪ್ಪು. ಈಗ ರುಬ್ಬಿಕೊಂಡಿರುವ ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಮಸಾಲ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೊಳ್ಳೋಣ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಇದನ್ನ ರೊಟ್ಟಿ ಜೊತೆ, ಅನ್ನದ ಜೊತೆ, ಚಪಾತಿ ಜೊತೆ ಕೂಡ ಟೇಸ್ಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ 10 ನಿಮಿಷ ನಂತರ ರೆಡಿ ಆಗಿದೆ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಮೆಣಸಿನಕಾಯಿಯಿಂದ ಸೂಪರ್ ಆಗಿ ಉಪ್ಪಿನಕಾಯಿ ಕೂಡ ಮಾಡ್ಬೋದು. ನಿಮಗೂ ಬೇಕಾದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತೇನೆ. ಬನ್ನಿ ಟೇಸ್ಟ್ ಮಾಡೋಣ.